ದೇಶ ಉದ್ಧಾರ ಹಾಗೂ ಅಭಿವೃದ್ಧಿಯಾಗಬೇಕಾದರೆ ಶಿಕ್ಷಕರಿಂದ ಮಾತ್ರ ಸಾಧ್ಯ ಎಂದು ಯೂನಿವರ್ಸಲ್ ಸೇವಾ ಟ್ರಸ್ಟ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಟಿಎಂ ಪ್ರಕಾಶ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಮಳವಳ್ಳಿ 1 ಕಂಪ್ಯೂಟರ್ ಕೇಂದ್ರ ಆವರಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ದಲಿತ ಸಾಹಿತ್ಯ ಪರಿಷತ್ತು ಹಾಗೂ ಯೂನಿವರ್ಸಲ್ ಸೇವಾ ಟ್ರಸ್ಟ್ ವತಿಯಿಂದ ರಾಜ್ಯ ಮಟ್ಟದ ಶಿಕ್ಷಕರ ಕವಿಗೋಷ್ಠಿ ಹಾಗೂ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಯಾವ ದೇಶ ಮುಂದುವರೆದಿದೆ ಅಂದರೆ ಅಲ್ಲಿ ಉತ್ತಮ ಶಿಕ್ಷಣ ವ್ಯವಸ್ಥೆ ಇದೆ ಎಂದು ಅರ್ಥವಾಗುತ್ತದೆ ಎಂದರು. ಮಕ್ಕಳಿಗೆ ವಿದ್ಯಾರ್ಥಿ ದೆಸೆಯಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕಲಿಸಬೇಕಾಗಿದೆ ಎಂದು ಶಿಕ್ಷಕರಿಗೆ ಕಿವಿಮಾತು ಹಾಡಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕೆಡಿಪಿ ಸದಸ್ಯ ಶಶಿರಾಜ್, ಪ್ರಸ್ತುತ ವಿದ್ಯಮಾನದಲ್ಲಿ ಶಿಕ್ಷಣದ ಮೂಲ ತುಂಬಾನೇ ಅತ್ಯಮೂಲ್ಯವಾಗಿದ್ದು, ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಕನ್ನಡ ಜಲ, ನೆಲ, ಭಾಷೆಗೆ ಗೌರವಿಸುತ್ತಿರುವ ವಿಚಾರ ಸಂತೋಷದ ಸಂಗತಿ ಎಂದು ತಿಳಿಸಿದರು. ಇದೇ ವೇಳೆ 25 ಮಂದಿಗೆ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕವಿಗೋಷ್ಠಿಗೆ ವಿವಿಧ ಜಿಲ್ಲೆಯಿಂದ ನೂರಾರು ಮಂದಿ ಕವಿಗೋಷ್ಠಿಗೆ ಆಗಮಿಸಿದರು. ಕಾರ್ಯಕ್ರಮದಲ್ಲಿ ಕಸಬಾ ಅಧ್ಯಕ್ಷ ಚೇತನ ಕುಮಾರ, ದಲಿತ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಹುರುಗುವಾಡಿ ರಾಮಯ್ಯ, ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀನಿವಾಸ್, ಸಾಹಿತಿ ಸುಂದ್ರಪ್ಪ ಲಿಂಗಪಟ್ಟಣ, ಜಿಎಂ ಪ್ರಕಾಶ್, ಜಯರಾಜು, ಜಯಸ್ವಾಮಿ, ಬೋರಯ್ಯ, ಜೆರಾಜು, ಸಿದ್ದರಾಜು, ಮಹೇಶ್, ಚುಂಚಣ್ಣ, ಪುಟ್ಟಸ್ವಾಮಿ ಸೇರಿದಂತೆ ಹಲವರು ಇದ್ದರು. ವರದಿ ಗಿರೀಶ್, ಮಂಡ್ಯ. ಕವಿಕಂಡ ಅನ್ನೋದೊಂದು ಪ್ರಸ್ತುತವಾಗಿ ಹೇಳುವಂಥದ್ದು. ರವಿನೇ ಕಾಣೋದನ್ನ ಕವಿ ಕಾಣ್ತಾರೆ. ಅಂದರೆ ಜಗತ್ತನ್ನ ಕವಿಗಳು ಪ್ರಸ್ತುತವಾಗಿ ತಿದ್ದಿ ತೀರುವಂಥ ಕೆಲಸಗಳನ್ನ ಕಾಲಘಟ್ಟದಲ್ಲಿ ಮಾಡ್ತಾ ಬಂದಿರುವಂಥದ್ದು. ಶಿಕ್ಷಣದ ಅರಿವು ಮತ್ತು ಅದರ ಮಾರ್ಗ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕಾಗ್ತದೆ. ಶಿಕ್ಷಣವನ್ನು ಪಡೆಯಬೇಕಾದ್ರೆ, ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಅತ್ಯಮೂಲ್ಯವಾಗಿ ಶಿಕ್ಷಣ ಅತಿ ಮುಖ್ಯ. ಹಾಗಾಗಿ ಶಿಕ್ಷಕರು ಈ ಸನ್ಮಾರ್ಗದಲ್ಲಿ ನಡೆಯಬೇಕಾದ್ರೆ ಸಮಾಜ ಒಂದು ತಿಳಿಬೇಕು ಅಂದರೆ ಅತ್ಯಮೂಲ್ಯವಾಗಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಆಗಿರ್ತದೆ. ಅದ್ರ ಜೊತೆಗಡೆ ಕವಿಗಳು ಅದ್ಭುತವಾಗಿ ಈ ಪ್ರಪಂಚವನ್ನು ತನ್ನದೇ ಆದ ರೀತಿಯಲ್ಲಿ ಬಣ್ಣಿಸುವಂಥ ಕೆಲಸಗಳು, ಸಮಾಜವನ್ನು ತಿದ್ದುವಂಥ ಕೆಲಸಗಳು ಕವಿಗಳು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಈ ಕಾರ್ಯಕ್ರಮವನ್ನು ಎಲ್ಲ ಕವಿಗಳು ಸೇರಿ ಮಾಡಿರೋದ್ರಿಂದ ನಮಗೆ ಖುಷಿ ಇದೆ. ಎಲ್ಲರಿಗೂ ಸುಧಾ ಒಳ್ಳೆಯದಾಗಲಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯಲ್ಲಿ ನಡೀಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತೇನೆ. ಧನ್ಯವಾದ.